ನಾವು ಇಂದಿನ ವಿಡಿಯೋದಲ್ಲಿ ಭಾರತದ ಜನಸಂಖ್ಯೆ ಅಭಿವೃದ್ಧಿಯ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಅದರ ಮುಂದುವರೆದ ಭಾಗ ಇಂಡಿಯನ್ ಎಕಾನಮಿ ಪಾರ್ಟ್ 8. 1ನೇ ಪಾಯಿಂಟ್ ನೋಡೋದಾದರೆ ಇಂಡಿಯಾಸ್ ಡಿಕೇಡಲ್ ಗ್ರೋತ್ ಆಫ್ ಪಾಪ್ಯುಲೇಷನ್. ಭಾರತದ ದಶವಾರ್ಷಿಕವಾಗಿ ಜನಸಂಖ್ಯೆ ಅಭಿವೃದ್ಧಿ ಯಾವ ರೀತಿ ಆಗಿದೆ ಅಂತೇಳಿ ನೋಡ್ತಾ ಹೋಗೋಣ. 1965ರಿಂದ 61ರಲ್ಲಿ 21.64%, 1961ರಿಂದ 71ರ ದಶಕದಲ್ಲಿ 24.8%, 1971-81ರ ದಶಕದಲ್ಲಿ 24.66%, 1981-91ರಲ್ಲಿ 23.87%, 1991-2001ರ ದಶಕದಲ್ಲಿ 21.54%, 2001 ಹಾಗೂ 2011ರ ದಶಕದಲ್ಲಿ 17.64%. ಈ ಒಂದು ದಶವಾರ್ಷಿಕ ಬೆಳವಣಿಗೆಯನ್ನು ನೋಡೋದಾದರೆ ನೀವು ಗಮನಿಸ್ತಾ ಬರ್ರಿ. 1951-61ರಲ್ಲಿ ಹಾಗೂ 1961-71ರ ಇವೆರಡು ದಶಕದ ಮಧ್ಯದಲ್ಲಿ 3% ಏರಿಕೆ ಕಾಣ್ಬೋದು. ಅದಾದಮೇಲೆ ಜನಸಂಖ್ಯಾ ಬೆಳವಣಿಗೆ ಕಡಿಮೆ ಆಗ್ತಾ ಬಂದಿದೆ. ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ದಶವಾರ್ಷಿಕ ಬೆಳವಣಿಗೆ ಯಾವ ರೀತಿ ಇದೆ ಪಾಪ್ಯುಲೇಷನ್ ಗ್ರೋತ್ ಅಂತ ಕೇಳಿದರೆ ಕಡಿಮೆ ಆಗ್ತಾ ಏರುಗತಿಯಲ್ಲಿ ಕಾಣ್ತಾ ಇದೆ ಅಂತೇಳಿ ಹೇಳ್ಬೋದು. ಅಕಸ್ಮಾತ್ ಈ ದಶವಾರ್ಷಿಕ ಬೆಳವಣಿಗೆಯನ್ನು ನೀವು ಕಾಲಾನುಕ್ರಮದಲ್ಲಿ ಏರಿಕೆ ಕ್ರಮದಲ್ಲಿ ಅಥವಾ ಇಳಿಕೆ ಕ್ರಮದಲ್ಲಿ ಹೊಂದಿಸಿ ಬರೆಯಿರಿ ಅಂತ ಹೇಳಿದರೆ ನೀವು ಈ ಒಂದು ಪರ್ಸೆಂಟೇಜನ್ನು ನೆನ್ಪಿಟ್ಕೊಂಡಿದ್ದರೆ ಖಂಡಿತವಾಗ್ಲೂ ನಾವು ಅದನ್ನು ಆರಾಮಾಗಿ ಗುರುಸ್ಬೋದು. ಆಮೇಲೆ 2001ರಿಂದ 2011ರವರೆಗೆ ಪಾಪ್ಯುಲೇಷನ್ ಬೆಳವಣಿಗೆ ಯಾವ ರೀತಿ ಇತ್ತು ಅಂತ ಪ್ರಶ್ನೆ ಕೇಳಿದರೆ 17.64% ಅಂತೇಳಿ ಉತ್ತರವನ್ನು ಬರಿಬೋದು. ಇಲ್ಲಿ ಇರ್ತಕ್ಕಂತಹ ದಶವಾರ್ಷಿಕ ಬೆಳವಣಿಗೆಯನ್ನು ಆದಷ್ಟು ನೆನಪಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ರಿ. ಆಮೇಲೆ 2ನೇ ಪಾಯಿಂಟ್ ನೋಡೋದಾದರೆ ಚೈಲ್ಡ್ ಮ್ಯಾರೇಜ್ ರಿಸ್ಟ್ರಿಕ್ಷನ್ ಆ್ಯಕ್ಟ್ 1929 ಶಾರದಾ ಆ್ಯಕ್ಟ್. ಈ ಒಂದು ಶಾರದಾ ಆ್ಯಕ್ಟ್ ಅಂದರೆ ಏನು ಅಂತೇಳಿ ಪ್ರಶ್ನೆ ಬರ್ಬೋದು, ಅಥವಾ ಇದು ಯಾವಾಗ ಜಾರಿಗೆ ಬಂತು ಅಂತ ಹೇಳ್ಬೋದು. ಇದು ಯಾವುದಕ್ಕೆ ಸಂಬಂಧಿಸಿರ್ತಕ್ಕಂತಹ ಕಾಯ್ದೆ ಅಂತೇಳಿ ಪ್ರಶ್ನೆ ಕೇಳ್ಬೋದು. ಈ ಒಂದು ಕಾಯ್ದೆ ಬಂದ ಮೇಲೆ ಭಾರತದಲ್ಲಿ ಹದಿಹರೆಯದ ಹೆಣ್ಣು ಮಕ್ಕಳ ಮದುವೆ ಬ್ಯಾನ್ ರಿಸ್ಟ್ರಿಕ್ಷನ್ ಅಂದರೆ ಕಾನೂನಾತ್ಮಕವಾಗಿ ಇದನ್ನು ತಡೆಯುವಂತಹ ಪ್ರಯತ್ನ ಮಾಡಿದರು. ಇದಾದಮೇಲೆ ಸಾಕಷ್ಟು ಹೆಣ್ಮಕ್ಳಿಗೆ ಎಜುಕೇಷನಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಸಿಕ್ತು. ಇನ್ನು 3ನೇ ಪಾಯಿಂಟ್ ನೋಡೋದಾದರೆ ಫಿಮೇಲ್ಸ್ ಪರ್ 1000 ಮೇಲ್ಸ್ ಸೆಕ್ಸ್ ರೇಷಿಯೋ ಅಂದರೆ ಗಂಡು ಹೆಣ್ಣಿನ ಅನುಪಾತ ಯಾವ ರೀತಿ ಇದೆ ಅಂಥೇಳಿ ನೋಡ್ತಾ ಹೋಗೋಣ. ಇಲ್ಲಿ ದಶವಾರ್ಷಿಕ ಬೆಳವಣಿಗೆ ಯಾವಾಗ ಜನಸಂಖ್ಯೆ ಜನಗಣತಿ ಮಾಡಿದರೋ ಆ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಇದೆ ಅಂಥೇಳಿ ನೋಡ್ತಾ ಹೋಗೋಣ. 1901ರಲ್ಲಿ 972 ಅಂದರೆ ಈ ಪ್ರಶ್ನೆಯನ್ನು ಕೇಳ್ಬೋದು. ಫಿಮೇಲ್ಸ್ ಪರ್ ಮೇಲ್ಸ್ಗೆ ಸೆಕ್ಸ್ ರೇಷಿಯೋನ ಯಾವ ರೀತಿ ಅಳತೆ ಮಾಡ್ತಾರೆ ಅಂತೇಳಿ ಅದನ್ನು 1000 ಪುರುಷರಿಗೆ ಒಟ್ಟು ಮಹಿಳೆಯರು ಎಷ್ಟಿದ್ದಾರೆ ಅಂತಕ್ಕಂತಹ ಅನುಪಾತದಲ್ಲಿ ನೋಡ್ತಾರೆ. ಇಲ್ಲಿ ಯಾವಾಗಲೂ ನಮಗೆ ಮಾಹಿತಿಯನ್ನು ಕೊಡೋದು ಮಹಿಳೆಯರ ಒಂದು ಸಂಖ್ಯೆಯನ್ನು. ಕಾರಣ ಏನಂದರೆ ಮಹಿಳೆಯರ ಸಂಖ್ಯೆ ಕಡಿಮೆ ಇದೆ, ಪುರುಷರ ಸಂಖ್ಯೆ ಹೆಚ್ಚಾಗಿದೆ. ಆದ್ದರಿಂದ ಯಾವಾಗಲೂ ನಮಗೆ ಮಹಿಳೆಯರ ಸಂಖ್ಯೆ ಕೊಡ್ತಾರೆ. ಇಲ್ಲಿ ನಾನು ಹೇಳ್ತಾ ಹೋಗ್ತಕ್ಕಂಥದ್ದು ಎಲ್ಲದೂ ಮಹಿಳೆಯರ ಸಂಖ್ಯೆ ಎಷ್ಟಿದೆ ಮಹಿಳೆಯರು 1000 ಪುರುಷರಿಗೆ ಅಂತೇಳಿ. 1901ರಲ್ಲಿ 972, 1911ರಲ್ಲಿ 964, 1921ರಲ್ಲಿ 955, 1931ರಲ್ಲಿ 950, 1941ರಲ್ಲಿ 945, 1951ರಲ್ಲಿ 946, 1961ರಲ್ಲಿ 941, 1971ರಲ್ಲಿ 930, 1981ರಲ್ಲಿ 934, 1991ರಲ್ಲಿ 927, 2001ರಲ್ಲಿ 933, 2011ರಲ್ಲಿ 940. ನೋಡಿರಿ, ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂದರೆ 1000 ಪುರುಷರಿಗೆ ಮಹಿಳೆಯರ ಸಂಖ್ಯೆ ಬರ್ತಾ 1991ವರೆಗೂ ಇಳಿಕೆ ಪ್ರಮಾಣದಲ್ಲೇ ಜಾರಿಯಾಗಿದೆ. ಅಂದರೆ ಹೆಣ್ಣು ಭ್ರೂಣ ಹತ್ಯೆ ಪ್ರಮಾಣ ಹೆಚ್ಚಾಗಿದೆ. ಆದ್ದರಿಂದ ಹೆಣ್ಣು ಮಕ್ಕಳ ಸಂಖ್ಯೆ ತೀರಾ ನಗಣ್ಯವಾಗಿ ಕಮ್ಮಿ ಆಗ್ತಾ ಬರ್ತಾಯಿದೆ. ಆದರೆ ಸರ್ಕಾರವು ತೆಗೆದುಕೊಂಡಂತಹ ದಿಟ್ಟ ಕ್ರಮಗಳಿಂದ 2001ರಲ್ಲಿ ಮಹಿಳೆ ಮತ್ತು ಪುರುಷರ ಅನುಪಾತ 933 ಆಗಿದೆ. ಅದರ ನಂತರ 10 ವರ್ಷದ ನಂತರ 2011ರಲ್ಲಿ ಅಲ್ಪ ಪ್ರಮಾಣದಲ್ಲಿ 7 ಜಾಸ್ತಿಯಾಗಿ 940 ಆಗಿದೆ. ಇಲ್ಲಿ ಸರ್ಕಾರ ತೆಗೆದುಕೊಂಡಂತಹ ಯಾವ ಕ್ರಮಗಳು ಈ ಒಂದು ಮಹಿಳಾ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಿದೆ ಅಂತಕ್ಕಂಥ ಅಂಶಗಳನ್ನು ಪರೀಕ್ಷಾ ಹಿನ್ನೆಲೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು.
ಇಷ್ಟು ನೋಡಿದ್ರಲ್ಲ ವೀಕ್ಷಕರೇ, ಭಾರತದಲ್ಲಿ ಜನಸಂಖ್ಯಾ ಬೆಳವಣಿಗೆ ಹಾಗೂ ಸ್ತ್ರೀ ಮತ್ತು ಪುರುಷರ ಮಹಿಳಾ ಅನುಪಾತ ಏನಿದೆ ಅಂತೇಳಿ ನೋಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು, ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅತ್ಯಮೂಲ್ಯವಾದ ಸಲಹೆ ಹಾಗೂ ಮಾರ್ಗದರ್ಶನವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.